ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಇದನ್ನು ಕುಡಿದ್ರೆ ಏನಾಗುತ್ತೆ ಗೊತ್ತಾ? ದೇಹದಲ್ಲಿ ಆಗುವ ಬದಲಾವಣೆ ತಿಳಿದ್ರೆ ಆಶ್ಚರ್ಯ ಪಡ್ತೀರಾ. ಹೊಟ್ಟೆಯ ಆರೋಗ್ಯ ಸುಧಾರಿಸುತ್ತದೆ, ಎಲುಬುಗಳು ಗಟ್ಟಿಯಾಗುತ್ತದೆ, ದಿನಪೂರ್ತಿ ಎನರ್ಜಿ ಸಿಗುತ್ತದೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನಮ್ಮ ಅಜ್ಜ ಅಜ್ಜಿಯರು ಪ್ರತಿದಿನ ಸೇವಿಸುತ್ತಿದ್ದ ಈ ಸರಳ ಆಹಾರ ಮತ್ತೆ ಇಂದು ಜನಪ್ರಿಯವಾಗುತ್ತಿದೆ. ಆಹಾರ ತಜ್ಞರು, ಆರೋಗ್ಯ ತಜ್ಞರು ಕೂಡ ರಾಗಿಯನ್ನು ಸೂಪರ್ ಫುಡ್ ಎಂದು ಕರೆಯುತ್ತಿದ್ದಾರೆ. ಆದರೆ ರಾಗಿ ಗಂಜಿಗೆ ಅಥವಾ ರಾಗಿ ಅಂಬಲಿಗೆ ಶುಂಠಿ ಅಥವಾ ಮೊಸರು ಸೇರಿಸಿದಾಗ ಏಕೆ ವಿಶೇಷವಾಗುತ್ತದೆ ಗೊತ್ತಾ? ಇದರಿಂದ ಹಲವಾರು ಆರೋಗ್ಯ ಲಾಭಗಳು ನಿಮಗೆ ದೊರೆಯುತ್ತದೆ. ಮೊದಲನೆಯದಾಗಿ, ನಿಮಗೆ ಆಗಾಗ ಗ್ಯಾಸ್ಟ್ರಿಕ್, ಅಜೀರ್ಣ, ಹೊಟ್ಟೆ ಉಬ್ಬರ ಸಮಸ್ಯೆ ಆಗ್ತಾ ಇದೆಯಾ? ಹಾಗಾದರೆ ಶುಂಠಿಯನ್ನು ಅಂಬಲಿಗೆ ಸೇವಿಸಿ. ಶುಂಠಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಮೊಸರಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳು ಹೊಟ್ಟೆ ಆರೋಗ್ಯವನ್ನು ಕಾಪಾಡುತ್ತದೆ. ಇವೆರಡೂ ಹಾಕಿದ ಅಂಬಲಿಯನ್ನು ಸೇವಿಸುವುದರಿಂದ ಹೊಟ್ಟೆಯನ್ನು ಇದು ಹಗುರವಾಗಿಡುತ್ತದೆ. ಬೆಳಗ್ಗೆ ಎದ್ದ ತಕ್ಷಣವೇ ಸುಸ್ತಾಗ್ತಾ ಇದೆಯಾ? ರಾಗಿ ನಿಧಾನವಾಗಿ ಜೀರ್ಣವಾಗೋದ್ರಿಂದ ದೇಹಕ್ಕೆ ದೀರ್ಘಕಾಲ ಶಕ್ತಿಯನ್ನು ಒದಗಿಸುತ್ತದೆ. ಆದ್ದರಿಂದ ದಿನಪೂರ್ತಿ ಉತ್ಸಾಹದಿಂದ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ತೂಕ ಕಡಿಮೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ರಾಗಿ ಗಂಜಿ ಹೊಟ್ಟೆ ತುಂಬಿದ ಅನುಭವವನ್ನು ಹೆಚ್ಚು ಸಮಯದವರೆಗೆ ನೀಡುತ್ತದೆ. ಆದ್ದರಿಂದ ಅನಗತ್ಯ ತಿಂಡಿಯನ್ನು ತಿನ್ನುವ ಆಸೆ ಕಡಿಮೆಯಾಗುತ್ತದೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದೆ. ಮೊಸರಿನ ಪೋಷಕಾಂಶಗಳೊಂದಿಗೆ ಸೇರಿ ಎಲುಬುಗಳು ಮತ್ತು ಹಲ್ಲುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಮಕ್ಕಳು ಮತ್ತು ಹಿರಿಯರಿಗೆ ಇದು ಅತ್ಯುತ್ತಮವಾದ ಆಹಾರ. ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಲೋಟ ರಾಗಿ ಅಂಬಲಿಯನ್ನು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಆರೋಗ್ಯದಲ್ಲಿ, ಅದರಲ್ಲೂ ನಿಮಗೆ ಜಾಯಿಂಟ್ ಪೇನ್ ಏನಾದರೂ ಇದ್ದರೆ ತುಂಬಾ ನಿಮಗೆ ಆರಾಮ ದೊರೆಯುತ್ತದೆ. ಶುಂಠಿಯಲ್ಲಿ ರಕ್ಷಣಾತ್ಮಕ ಗುಣವಿದೆ, ಅಂದರೆ ರೋಗ ನಿರೋಧಕವನ್ನು ಹೆಚ್ಚು ಮಾಡುವಂಥ ಗುಣವಿದೆ. ಇದು ದೇಹದ ರೋಗ ನಿರೋಧಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ ಇದನ್ನು ಏನು ಮಾಡಬೇಕು? ಗಂಜಿಯೊಟ್ಟಿಗೆ, ಅಂದರೆ ಅಂಬಲಿ ಜೊತೆಗೆ ಸೇರಿಸೋದ್ರಿಂದ ನಿಮಗೆ ದೇಹಕ್ಕೆ ಕ್ಯಾಲ್ಸಿಯಮ್ಮು ಸಿಗುತ್ತೆ, ಹಾಗೆಯೇ ಬೇಕಾಗಿರುವಂಥ ವಿಟಮಿನ್ಸ್ಗಳು ನಿಮ್ಮ ದೇಹಕ್ಕೆ ಸಿಗುತ್ತೆ. ನಿಮ್ಮ ದೇಹ ರೋಗಗಳೊಂದಿಗೆ ಹೋರಾಡುವ ಶಕ್ತಿಯನ್ನು ಪಡೆಯುತ್ತದೆ. ಇದನ್ನು ತಯಾರಿಸೋದು ಹೇಗೆ? ರಾಗಿ ಅಂಬಲಿಯನ್ನು ತಯಾರಿಸೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುವಂಥ ವಿಷಯ. ಇವಾಗ ಇನ್ನೊಂದು ಸಲ ಸಿಂಪಲ್ ಆಗಿ ಹೇಳ್ತೀನಿ, ಯಾರಿಗೆ ಗೊತ್ತಿಲ್ಲ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಒಂದು 3 ಚಮಚ ರಾಗಿ ಹಿಟ್ಟನ್ನು ತಗೊಳ್ಳಿ. ಅದನ್ನು ಚೆನ್ನಾಗಿ ನೀರಿನಲ್ಲಿ ಕಲಸಿ, ಕುದಿಯುತ್ತಿರುವ ನೀರಿಗೆ ಇದನ್ನು ಸೇರಿಸಿ 8 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಿ. ನಂತರ ತಣ್ಣಗಾದ ಮೇಲೆ ಇದಕ್ಕೆ ಮೊಸರನ್ನು ಸೇರಿಸಬೇಕು. ಕೊನೆಯದಾಗಿ ತುರಿದ ಶುಂಠಿ ಮತ್ತು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಇಷ್ಟು ಮಾಡಿದ್ರೆ ಸಾಕು, ರಾಗಿ ಗಂಜಿ ಸಿದ್ಧ. ಇದನ್ನು ಪ್ರತಿದಿನ ಬೆಳಗ್ಗೆ ಕುಡಿಯಿರಿ. ತಪ್ಪದೆ ಇದನ್ನು ಕುಡಿದು ನೋಡಿ, ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಚೈತನ್ಯ ಸಿಗುತ್ತೆ, ಶಕ್ತಿ ಸಿಗುತ್ತೆ, ಎಲುಬುಗಳು ಗಟ್ಟಿಯಾಗುತ್ತೆ. ಪ್ರತಿದಿನ ನೋವು, ನಿಶಕ್ತಿ, ಸುಸ್ತು ಅನ್ನೋದಕ್ಕಿಂತ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಮಗೆ ನಿಜವಾಗಿಯೂ ಆರೋಗ್ಯ ಲಾಭ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಂತಹ ಇನ್ನೂ ಅನೇಕ ವಿಡಿಯೋಗಳನ್ನು ನೋಡೋದಕ್ಕೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.